ಮೋದಿ ಅವರು ಆಗಮಿಸ್ತಾರೆ. ಆದರೆ ಮೋದಿ ಕಾರ್ಯಕ್ರಮದಿಂದ ಈಶ್ವರಪ್ಪನವರು ದೂರ ಉಳ್ಕೊಂಡಿದ್ದಾರೆ. ನಾಯಕರ ಪಟ್ಟಿಯಿಂದ ಈಶ್ವರಪ್ಪನವರ ಹೆಸರು ಬಿಜೆಪಿ ಕೈಬಿಡ್ತು. ಹೀಗಾಗಿ ವೇದಿಕೆಯಲ್ಲಿ ಭಾಗವಹಿಸೋ ಲಿಸ್ಟ್ನಲ್ಲಿ ಈಶ್ವರಪ್ಪನವರ ಹೆಸರು ಕೂಡ ಇತ್ತು. ಆದರೆ ಈಶ್ವರಪ್ಪ ಬಂಡಾಯದ ಬೆನ್ನಲ್ಲೇ ಬಿಜೆಪಿ ಅವರ ಹೆಸರನ್ನ ಕೈಬಿಟ್ಟಿದೆ. ಕೊನೆ ಕ್ಷಣದವರೆಗೂ ಈ ಕಾರ್ಯಕ್ರಮಕ್ಕೆ ಬರುವಂತಹ ನಿರೀಕ್ಷೆಯಲ್ಲಿ ಬಿಜೆಪಿ ಇತ್ತು. ಈಶ್ವರಪ್ಪನವರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದರೆ ಈಶ್ವರಪ್ಪನವರು ಬರೋದಿಲ್ಲ ಅಂತ ಗೊತ್ತಾಗ್ತಾ ಇದ್ದಂತೆ ಅವರ ಹೆಸರನ್ನ ಬಿಜೆಪಿ ಕೈಬಿಟ್ಟಿದೆ. ಮತ್ತು ಮಲೆನಾಡಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಂದು ಸಮಾವೇಶವನ್ನು ಉದ್ದೇಶಿಸಿ ಮತ ಶಿಕಾರಿಯನ್ನು ನಡೆಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲೇ ಅವರ ಹೆಸರನ್ನ ಕೂಡ ಬರುವಂತಹ ಗೆಸ್ಟ್ ಲಿಸ್ಟಲ್ಲಿ ಅವರ ಹೆಸರು ಕೂಡ ಇತ್ತು. ಆದರೆ ಯಾವಾಗ ಕ್ಲಿಯರ್ ಕಟ್ ಆಗಿ ಈಶ್ವರಪ್ಪನವರು ಬರೋದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು, ಅವರ ಹೆಸರನ್ನ ಬಿಜೆಪಿ ಕೈಬಿಟ್ಟಿದೆ. ಈಗಾಗಲೇ ವೇದಿಕೆ ಕೂಡ ಸಜ್ಜಾಗಿದೆ ಪ್ರಧಾನಿ ಮೋದಿಯವರ ಮತ ಶಿಕಾರಿಗೆ. ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ, ಸಿ.ಟಿ. ರವಿ, ಮಾಜಿ ಸಿಎಂ ಬಿ.ಎಸ್. ಯಡಿಯೂರಪ್ಪನವರು, ಹಾಗೆ ಬಿ.ವೈ. ವಿಜಯೇಂದ್ರ, ಸಾಕಷ್ಟು ಗಣ್ಯರು, ಹಾಗೆ ಮಂಜುನಾಥ್, ಎಲ್ಲರೂ ಕೂಡ ಬಿಜೆಪಿಯ ಹಲವು ನಾಯಕರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿಯವರು ಒಂದು ವೇದಿಕೆಗೆ ಬರ್ತಾರೆ. ಇದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಇದೇ ಒಂದು ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಬರ್ತಾರೆ ಅನ್ನೋ ನಿರೀಕ್ಷೆಯಲ್ಲಿತ್ತು ಬಿಜೆಪಿ. ಅವರ ಹೆಸರನ್ನು ಕೂಡ ಪಟ್ಟಿಯಲ್ಲಿ ಸೇರಿಸಿತ್ತು. ಆದರೆ ಯಾವಾಗ ಈಶ್ವರಪ್ಪನವರು ಬಂಡಾಯ ಸಾರಿದ್ರು, ಯಾವಾಗ ಅವರು ಬರೋದಿಲ್ಲ ಈ ಕಾರ್ಯಕ್ರಮಕ್ಕೆ ಅನ್ನೋದು ಕನ್ಫರ್ಮ್ ಆಯಿತು, ಆಗ ಬರುವಂತಹ ಗೆಸ್ಟ್ ಲಿಸ್ಟಲ್ಲಿ, ಅಂದರೆ ಆ ಪಟ್ಟಿಲಿ ಈಶ್ವರಪ್ಪನವರ ಹೆಸರನ್ನು ತೆಗೆದಿದೆ. ಮೋದಿಯವರು ವಿಮಾನದಲ್ಲಿ ಬರ್ತಾ ಇರುವಂತಹ ವಿಜುವಲ್ಸ್, ಅದೇ ವಿಮಾನದಲ್ಲಿ ಪ್ರಧಾನಿ ಮೋದಿಯವರು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗುತ್ತೆ. ಅವರನ್ನ ಬಿಜೆಪಿಯ ಹಲವು ಗಣ್ಯರು ಸ್ವಾಗತ ಕೊಡ್ತಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಶಿವಮೊಗ್ಗ ಸಮರದ ಮೆಗಾ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಇದೆ. ಪಕ್ಷೇತರವಾಗಿ ಸ್ಪರ್ಧೆ ಹಿನ್ನೆಲೆ KS ಈಶ್ವರಪ್ಪ ಟೆಂಪಲ್ ರನ್ ಶುರು ಮಾಡಿದ್ದಾರೆ. ಬಿಳಕಿ ಮಠದಲ್ಲಿ ಇದ್ದಾಗಂತ ಈಶ್ವರಪ್ಪಗೆ ಅಯೋಧ್ಯೆಯಿಂದ ಕರೆ ಬಂದಿದೆ. ಬಿಳಕಿ ಮಠದಲ್ಲಿ ಇದ್ರು ಆಗ ಅಯೋಧ್ಯೆಯಿಂದ ಅವ್ರು ಕಾಲ್ ಬಂದಿದೆ. ಇದರ ಅಲ್ಲಿ ಮಠಕ್ಕೆ ಬಂದಿದ್ದೆ. ಎಲ್ಲ ಸದಸ್ಯರು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲ ಮಠಗಳಿಗೂ ಹೋಗಿ ಆಶೀರ್ವಾದ ತಗೋತಾ ಇದ್ದೀನಿ. ನೀವು ಅವರೇ ಹೇಳ್ತಾ ಇದ್ದಾರೆ ಹಿಂದುತ್ವವನ್ನು ಉಳಿಸ್ಬೇಕಪ್ಪ, ನೀನು ಪ್ರಯತ್ನ ಮಾಡು, ಗೆದ್ವಾ, ನಮ್ಮ ಆಶೀರ್ವಾದ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಂ, ಹಾವೇರಿ ಇಲ್ಲಲ್ಲ, ನನ್ನ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿಗೆ ಆದೇಶ ನಿಲ್ಲಿಸ್ಬೇಕು ಅಂತಿದ್ರು ಮೋಸ ಮಾಡಿದ್ರಲ್ಲ. ಇಲ್ಲ ಅಲ್ಲಿ ಇಂಡಿಪೆಂಡೆಂಟ್ ನಿಲ್ಸಲ್ಲ, ನಾನು ಇಲ್ಲಿ ನಿಲ್ತೀನಿ. ನಾನು ನಿಂತ್ರೇನೆ ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ದರೆ, ಗೋಪಾಲ್ಜಿ ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ, ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ಹಾಂ, ಹೌದು.